ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿಕೊಂಡು ವಿಪಕ್ಷಗಳು ಎಸ್ಪೆಷಲಿ ಬಿಜೆಪಿ ಏನಿದೆ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಮುಂಗಾರು ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ವಿಪಕ್ಷದವರು ಬಿಜೆಪಿಗರು ಸಾಕಷ್ಟು ಕಲಾಪಗಳನ್ನೇ ನುಂಗ್ ಹಾಕಿಬಿಟ್ಟಿದ್ದಾರೆ. ಈಗ ಪ್ರತಿಭಟನೆ ಈಗಲೂ ಕೂಡ ಮುಂದುವರಿತಾನೆ ಇದೆ. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಹಣಿದಿರುವಂತಹ ತ್ರಿಶೂಲ ವ್ಯೂಹ ಯಾವ ರೀತಿ ಇದೆ ನೋಡೋಣ. ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು. ಪತ್ರ ಬರ್ದಿ ಸಿಬಿಐ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಸರ್, ಪ್ರಾಸಿಕ್ಯೂಷನ್ಗೋಸ್ಕರ. ಮಾಡಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ, ಆದರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಇವತ್ತು ಅವ್ರ ಮಂತ್ರಿಮಂಡಲ ಹೊಸ ಮಾಡ್ಲ ಬೇಕಾದ್ರೆ ಅವ್ರು ನಾಗೇಂದ್ರ ಬಂದು ಮೀಡಿಯಾದವ್ರ ಮುಂದೆ ಸತ್ಯ ಹೇಳ್ತಾನ. ನಾವು ಬೇಕಾದ್ರೆ ನೋಡ್ಲಿ, ಬೇಕಾದ್ರೆ ಅವ್ರ ಇವತ್ತು ತಾಕತ್ತಿದ್ರೆ ಅವ್ರು ಹೊಸ ಮಾಡಿ ನೋಡ್ಲಿ. ಬೇಕಾದ್ರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ನಾಗೇಂದ್ರ ಇಡೀ ರಾಜ್ಯದ ಜನತೆ ಮುಂದೆ ಬಿಚ್ಚಿಡ್ತಾನು. ಪಾದಯಾತ್ರ ಅಂದ್ರು, ಮೂಡ ಪಾದಯಾತ್ರ ಅಂದ್ರು, ಈಗ ರಾಯಚೂರು ಪಾದಯಾತ್ರ ಅಂತ, ರಾಯಚೂರು ಟು ಬಳ್ಳಾರಿ ಪಾದಯಾತ್ರ ಅಂತ ಇದ್ದಾರೆ. ನಮ್ಗೆ ಯಾರು ಬೇಡ ಅಂದಿದ್ದಾರೆ. ಅದೊಂದು ಪ್ರಾಸೆಸ್, ಅವರೊಂದು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತೊಗೊಂಡಿದ್ದಲ್ಲ ಅದು ಆಗ್ತಾರೆ ಅಷ್ಟೇ. ಆಲ್ರೆಡಿ ನಾನು ಬೇಲ್ ತೊಗೊಂಡಿದ್ದೆ ಅದರಲ್ಲಿ. ರಾಜ್ಯ ರಾಜಕೀಯಕ್ಕೆ ನಾಗದೋಷ, ವಿಪಕ್ಷಗಳಿಂದ ದಿನಾಲೂ ನಾಗೇಂದ್ರ ಜಪ. ಮುಂಗಾರು ಅಧಿವೇಶನ ಆರಂಭವಾದ ಟೈಮಿಂದಲೂ ಬಹುತೇಕ ಕಲಾಪಗಳನ್ನ ಈ ನಾಗದೋಷವೇ ನುಂಗಾಕಿದೆ. ಇನ್ನಷ್ಟು ದಿನ ಮತ್ತಷ್ಟು ದಿನ ಇದೇ ನಾಗದೋಷ ಮುಂದುವರಿಯೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಯಾಕೆ ಗೊತ್ತಾ, ನಾನ್ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ನಾಗೇಂದ್ರ ಹೇಳ್ತಿದ್ರು. ರಾಜೀನಾಮೆ ಕೊಡೋ ತನಕ ನಾವು ಬಿಡೋದೇ ಇಲ್ಲ ಅಂತಿವೆ ವಿಪಕ್ಷಗಳು. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈಗ ಕೊನೆಯದಾಗಿ ತ್ರಿಶೂಲ ವ್ಯೂಹವೊಂದು ನಾಗೇಂದ್ರ ರಾಜೀನಾಮೆಗೆ ರೆಡಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ತ್ರಿಶೂಲ ವ್ಯೂಹ ಫಿಕ್ಸ್. ಅಧಿವೇಶನದ ಒಳಗೆ ಮತ್ತು ಹೊರಗೆ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿದಿನ ಪ್ರತಿಭಟನೆ, ಧರಣಿ ನಡೆಯುತ್ತಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಲಾಗ್ತಿದೆ. ಹಲವಾರು ದಿನಗಳಿಂದ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ನಡೆಸಲಾಗ್ತಿದ್ದು, ಎಷ್ಟೇ ಒತ್ತಾಯ ಮಾಡಿದ್ರೂ ಆಡಳಿತ ಪಕ್ಷ ಮಣಿಯುತ್ತಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇಲ್ಲ. ಆದ್ರೂ ಪಟ್ಟು ಬಿಡದ ಬಿಜೆಪಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ನಡೆಸ್ತಾನೇ ಇದೆ. ನಾಗೇಂದ್ರ ರಾಜೀನಾಮೆಗೆ ಮಳೆಯಲ್ಲೇ ಬಿಜೆಪಿ ಒತ್ತಾಯ. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಹೌದು, ಜಿಲ್ಲೆಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೆಯುತ್ತಿದೆ. ಬೆಳಗಾವಿಯಲ್ಲಿ ಮಳೆಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದು, ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ನಡೆದಿದೆ. 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಪ್ರತಿಭಟನೆಯನ್ನ ತೆರವು ಮಾಡಿದ್ದಾರೆ. ಒಪ್ಕೊಂಡ ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಪ್ಪಸ್ ತಗೊಂಡ ನಾನು ಈ ಕೂಡಿ ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೇವ್. ಕಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದು ರೆಕಾರ್ಡ್ ನಾವು ಕಾಯಂ ಇಡಬೇಕಾದ್ರೆ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಹೇಳಂಗೆ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು.
ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ನಾಗೇಂದ್ರ ವಿರುದ್ಧ ಸೈಲೆಂಟ್ ಆಗಿ ತ್ರಿಶೂಲ ವ್ಯೂಹವೊಂದು ರಚನೆಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ತ್ರಿಶೂಲ ವ್ಯೂಹ ರಚನೆಯಾಗಿದ್ದು, ಮೊದಲನೇ ವ್ಯೂಹದಲ್ಲಿ ಸಿಬಿಐನಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿದೆ. ಗವರ್ನರ್ ಅನುಮತಿ ಕೇಳಲಾಗಿದ್ದು, ಅನುಮತಿ ಕೊಡಿ ಅಂತ ಬಿಜೆಪಿ ಗವರ್ನರ್ಗೆ ಮನವಿ ಮಾಡಲಿದೆ. ಎರಡನೇ ವ್ಯೂಹದಲ್ಲಿ ಬಿಜೆಪಿ ಸದನದ ಒಳಗೂ ಹೊರಗೂ ಪ್ರತಿಭಟನೆ ನಡೆಸಲಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ತೀವ್ರಗೊಳಿಸಲಿದ್ದು, ಎಸ್ಟಿ ಕ್ಷೇತ್ರಗಳಲ್ಲಿ ದೊಡ್ಡ ಹೋರಾಟವೇ ನಡೆಯುತ್ತೆ. ಮೂರನೇ ವ್ಯೂಹದಲ್ಲಿ ಜಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಶೀಘ್ರವೇ ಪಾದಯಾತ್ರೆ ದಿನಾಂಕ ನಿಗದಿಯಾಗಲಿದ್ದು, ಕಾಂಗ್ರೆಸ್ನಂತೆ ದೊಡ್ಡ ಮಟ್ಟದ ಪಾದಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ಸಿಬಿಐದವರು ಈ ಮೊದಲನೇ ಅದು ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಅನುಮತಿ ಕೇಳ್ಯಾರ. ಅಂದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂಥ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆಯ ಗಾಳಿಗಂಧ ಸ್ವಲ್ಪ ಆದರೂ ಇದ್ದರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬಹುದು. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ವಿರುದ್ಧ ಸಿಬಿಐ ತನಿಖೆ ನಡೆಯುತ್ತಿದೆ. ಈಗಾಗಲೇ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನೂ ಸಲ್ಲಿಸಲಾಗಿದೆ. ಈ ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ಕೆಲವು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಆರೋಪಗಳನ್ನು ದಾಖಲಿಸಲಾಗಿದ್ದು, ಇದೀಗ ನಾಗೇಂದ್ರ ಅವರನ್ನ ಪ್ರಾಸಿಕ್ಯೂಷನ್ಗೆ ಒಳಪಡಿಸಲು ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದಿದೆ. ನಾಗೇಂದ್ರ ಪ್ರಸ್ತುತ ಸಚಿವರಾಗಿರೋದ್ರಿಂದ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರ ಕಾನೂನು ಹಾಗೂ ರಾಜಕೀಯವಾಗಿ ಮಹತ್ವ ಪಡೆದಿದೆ. ರಾಜ್ಯಪಾಲರು ಈ ಬಗ್ಗೆ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಈಗ ಹೊರಗಡೆ ಬಂದಿದ್ದಾರೆ. ಯಾಕೆ ಬಂದ್ರು? ಬೇಲ್ ಸಿಕ್ತು. ಬೇಲ್ ಸಿಕ್ಕಿತು ಅಷ್ಟೇ ಹೊರತು ನಿಮ್ಗೇನಾದ್ರೂ ಕ್ಲೀನ್ ಚಿಟ್ ಸಿಕ್ತಾ? ಇಲ್ಲ. ನೀವು ಈಗಲೂ ದೋಷಿಯೇ. 90 ದಿನಗಳಾದ ಮೇಲೆ ಬೇಲ್ ಕೊಡೋದು ಸಹಜ. ಕೊಟ್ಟಿದ್ದಾರೆ. ಕೇಸ್ ಇನ್ನೂ ಪೆಂಡಿಂಗ್ ಇದೆ, ನಡೀತಾ ಇದೆ. ಆಗೋದಕ್ಕೆ ಮುಂಚೆ ಯಾಕೆ ನೀವು ಮಂತ್ರಿ ತಗೊಂಡ್ರು? ಹೆದರಿಕೆ. ನಮ್ಮ ಹೆಸರಲ್ಲಿ ಹೇಳಿಬಿಡ್ತಾರೋ, ನಾವು ATM ಮಾಡ್ಕೊಂಡು ಕುಳ್ತಿದ್ದೀವಿ, ನಮ್ಮ ಹೆಸರು ಹೇಳಿಬಿಟ್ರೆ ಕಾಂಗ್ರೆಸ್ ಮರ್ಯಾದೆ 3 ಕಾಸಿಗೆ ಹೋಗ್ಬಿಡ್ತದೆ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ರೆ ಸುಮ್ಮನೆ ಇದ್ದು ಬಿಡ್ತಾರೆ ಅಂತ ಕೊಟ್ಟಿದ್ದೀರಿ. ಅದರಿಂದಾಗಿ ನಮ್ಮ ಹೋರಾಟ ನಡೆದಿದೆ. ನಾಗೇಂದ್ರ ರಾಜೀನಾಮೆ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಸಿಬಿಐ ಅನುಮತಿ ಕೇಳೋದೇನೋ ಕೇಳಿದೆ, ಆದ್ರೆ ರಾಜ್ಯಪಾಲರು ಈ ಬಗ್ಗೆ ನಿರ್ಧಾರ ತಗೋಬಹುದಾ? ಇದಕ್ಕೂ ಸಚಿವ ಸಂಪುಟದ ಶಿಫಾರಸು ಅಗತ್ಯವಿದೆಯೇ ಎಂಬ ಪ್ರಶ್ನೆಯೂ ಎದುರಾಗಿದೆ. ಒಂದು ವೇಳೆ ರಾಜ್ಯಪಾಲರು ಸಿಬಿಐ ಮನವಿಗೆ ಅನುಮತಿ ನೀಡಿದ್ರೆ ಅದನ್ನು ಪ್ರಶ್ನಿಸಿ ನಾಗೇಂದ್ರ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆಯೂ ಇದೆ. ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ನಡುವೆಯೇ ಬಿಜೆಪಿ ಈ ವಿಚಾರವನ್ನ ಮತ್ತಷ್ಟು ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ನಿರ್ಧರಿಸಿದೆ. ಸದನದೊಳಗಿನ ಪ್ರತಿಭಟನೆಯ ಮುಂದುವರೆದ ಭಾಗವಾಗಿ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಲು ಬಿಜೆಪಿ ಸಿದ್ಧತೆ ನಡೆಸುತ್ತಿದೆ. ಶೀಘ್ರದಲ್ಲೇ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಆದರೆ ಇದೆಲ್ಲ ಹೋರಾಟಕ್ಕೆ ಕಾಂಗ್ರೆಸ್ಸಿಗರು ಟಾಂಗ್ ಕೊಡ್ತಿದ್ದಾರೆ. ಅವ್ರಿಗೆ ನಾಗೇಂದ್ರನ್ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೇನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರು ಇಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಮಾಡಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. ಮಾಡಲಿ ಅವ್ರು ಮಾಡಲಿ, ತೊಂದರೆ ಇಲ್ಲ. ರಾಜೀನಾಮೆ ಯಾರು ಬೇಕಾದರೂ ಕೇಳಬಹುದು, ಆದರೆ ಸದನದಲ್ಲಿ ಮಾತಾಡುವಾಗ ಕೆಲವೊಂದು ರೀತಿ ನೀತಿಗಳಿವೆ. ಸದನದಲ್ಲೇ ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಉತ್ತರ ಕೊಡೋಕೆ ರೆಡಿ ಇದ್ದೇವೆ ಎಂದಿದ್ದಾರೆ DCM ಪರಮೇಶ್ವರ್. ನೋಡಿ, ನಾವು ಪರಿಪರಿಯಾಗಿ ಅವರನ್ನು ಕೇಳ್ಕೊಂಡಿದ್ದೇವೆ. ಸದನದಲ್ಲಿ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಪ್ಪಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ. ಆದರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಸದನದಲ್ಲಿ ನೀವು ಹೊರಗಡೆ ನಾವು ಏನು ಬೇಕಾದ್ರೂ ಬೀದಿಯಲ್ಲಿ ಮಾತಾಡಬಹುದು, ಅಲ್ಲಿ ಸದನದಲ್ಲಿ ನಿಯಮಗಳಿದ್ದಾವೆ. ನಾವು ಅವ್ರಿಗೆ ಏನು ಕೇಳಿದ್ದೇವೆ, ನೀವು ಪ್ರಶ್ನೆಗಳನ್ನ ಕೇಳಿ. ಹೌದು, ಯಾವ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಹೇಳಿ. ನೀವು
ನಾವು ಅದಕ್ಕೆ ಉತ್ತರ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತೇವೆ. ಸದ್ಯಕ್ಕೆ ನಾಗೇಂದ್ರ ಪ್ರಮುಖ ಬೆಳವಣಿಗೆಗಳಿಂದ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಒಂದು ಕಡೆ ಸಿಬಿಐ ಕೋರಿರುವ ಪ್ರಾಸಿಕ್ಯೂಷನ್ ಅನುಮತಿಗೆ ರಾಜ್ಯಪಾಲರು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬ ಕುತೂಹಲವಿದ್ದರೆ, ಮತ್ತೊಂದೆಡೆ ಬಿಜೆಪಿ ಸದನದ ಹೊರಗೆ ಪಾದಯಾತ್ರೆಯ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಲು ಮುಂದಾಗಿದೆ. ಒಂದು ವೇಳೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರೆತರೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವೂ ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದ್ದು, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜಕೀಯವಾಗಿ ಮತ್ತಷ್ಟು ಇಕ್ಕಟ್ಟು ತಂದೊಡ್ಡುವ ಸಾಧ್ಯತೆ ಇದೆ ಅನ್ನೋದು ಈಗಿನ ರಾಜಕೀಯದ ಲೆಕ್ಕಾಚಾರ. ರಾಜ್ಯದಾದ್ಯಂತ ಪನ್ನೀರ್ ಹೆಸರಲ್ಲಿ ಮಾರಾಟ ಆಗ್ತಿದ್ದಂತಹ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಲಾಗಿದೆ. ಕೃತಕ ಪನ್ನೀರ್ನ ಉತ್ಪಾದನೆ, ಸಂಗ್ರಹಣೆ, ಅದರ ಜೊತೆಗೆ ಮಾರಾಟವನ್ನು ಕೂಡ 1 ವರ್ಷದವರೆಗೆ ಬ್ಯಾನ್ ಮಾಡಲಾಗಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಈ ಬ್ಯಾನ್ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ ಅನ್ನೋದನ್ನ ಹೇಳ್ತೀವಿ ಒಂದು ಬ್ರೇಕ್ ಆದ್ಮೇಲೆ.